ಒಂದು ಸತ್ಯದ ಸಂಗತಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸಿನಿಮಾ ನೋಡಿದ್ಮೇಲೆ ಎಲ್ಲರೂ ಅವ್ರವ್ರಿಗೆ ಏನು ಅನಿಸಿದೆ ಸಿನಿಮಾದ ಬಗ್ಗೆ ಮತ್ತು ಉಪ್ಪಿ 2 ಬಗ್ಗೆ ಮತ್ತು ಪ್ರೆಸೆಂಟ್ ಬಗ್ಗೆ ಎಲ್ಲರೂ ಹೇಳ್ತಾ ಇದ್ದಾರೆ. ಆದರೆ ವಾಸ್ತವ ಒಂದು ನಿಜ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ದುಬೈ ಬಾಬು ಶೂಟಿಂಗ್ ಮಾಡುವಾಗ ಅಂದರೆ ಹೆಚ್ಚು ಕಮ್ಮಿ ಒಂದು 5 ವರ್ಷದ ಹಿಂದೆ ಈ ಕಥೆನ ನಾವು ಡಿಸ್ಕಸ್ ಮಾಡಿದ್ವಿ. ನಾನು ಉಪ್ಪಿಗೆ ಹೇಳ್ತಾ ಇದ್ದೆ, ಅಲ್ಲಪ್ಪ ನಿನ್ನ ಡೈರೆಕ್ಷನಲ್ಲಿ ಯಾಕೆ ನಿನ್ನ ಸಿನಿಮಾ ಮಾಡಲ್ಲ, ನಿನಗೋಸ್ಕರ ನಿನ್ನದೇ ಆದಂಥ ಒಂದು ಅಭಿಮಾನ ವರ್ಗ ಇದೆ, ಹಂಗೆ ಹಿಂಗೆ ಅಂದಾಗ ಈ ಮ್ಯಾಟ್ರ್ ಸ್ಟಾರ್ಟ್ ಆಯಿತು. ಏನು ಪ್ರೆಸೆಂಟಲ್ಲಿರೋದು ಇದು ಹೇಗಿರುತ್ತೆ ಸಾಕಷ್ಟು. ಆವಾಗಲೇ ನಾನು ಒಂದು 100 ಅವ್ರಿಗೆ ಪ್ರಶ್ನೆಗಳು ಹಾಕಿದ್ದೀನಿ. ಹೆಂಗಿರೋಕ್ಕೆ ಸಾಧ್ಯ? ಈ ಸಿನಿಮಾದಲ್ಲಿ ಬೇರೆಯವ್ರು ಹೆಂಗೆ ಮಾತಾಡ್ತಾರೆ ಅದೇ ರೀತಿ ನಾನು ಉಪ್ಪಿ ಜೊತೆ ಮಾತಾಡ್ತಾನೆ ಇದ್ದೆ. ಸಾಧ್ಯನೇ ಇಲ್ಲ ಉಪ್ಪಿ ಹಾಗೆ ಹೀಗೆ ಇದ್ದಿಲ್ಲ, ಅದೇ ನನ್ನ ಕತೆ, ಅದೇ ನಾನು ನೆಕ್ಸ್ಟ್ ಮಾಡ್ತಾ ಇರೋದು ಹಾಗೆ ಹೀಗೆ ಅಂತ 5 ವರ್ಷದಿಂದ ಅವ್ರು ಹೇಳಿದಾಗ ನಾನೇ ಮನಸ್ಸಲ್ಲಿ ಅಂದ್ಕೊಂಡೆ ಏನಾವಂತ ಹುಚ್ಚು ಥರ ಏನೋ ನಾವು ಮಾತಾಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತ. ಇವತ್ತು ಆ್ಯಕ್ಚುಲಿ ಪಿಕ್ಚರ್ ನೋಡಿದೆ, ಎಕ್ಸಲೆಂಟ್ ಪ್ರೆಸೆಂಟೇಷನ್ನು. ಆಮೇಲೆ ಆತ ಏನು ಹೇಳಿದ್ದ ಪ್ರೆಸೆಂಟಲ್ಲಿ ಇರಬೇಕು ಅಂತ ಅದನ್ನು ನಾನು ಫ್ರ್ಯಾಂಕಾಗಿ ಹೇಳಬೇಕಂದ್ರೆ ಪ್ರಾಕ್ಟಿಕಲ್ಲಾಗಿ ಅದನ್ನು ಅಭ್ಯಾಸ ಮಾಡಿದ್ದೀನಿ. ಅದರಿಂದ ನಿಜವಾಗ್ಲೂ ಪೀಸ್ ಇದೆ. ದರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಇದು ಸಿನಿಮಾ ಅಲ್ಲ, ನಾನು ಫ್ರ್ಯಾಂಕಾಗಿ ಹೇಳ್ತೀನಿ. ಆ ಸಿನಿಮಾನ ಮನೋರಂಜನೆಯಲ್ಲಿ ಒಂದು ನಿಜ ಸಂಗತಿನ ಹೇಳಿದ್ದಾರೆ. ವಂಡರ್ಫುಲ್, ಎಕ್ಸಲೆಂಟ್. ಹ್ಯಾಟ್ಸ್ ಆಫ್ ಟು ಯು ಉಪಿ, ಹ್ಯಾಟ್ಸ್ ಆಫ್ ಟು ಯು.